ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಅವರಿಬ್ರು ಒಂದೇ ರಾಜ್ಯದ ಯುವಕ ಯುವತಿ, ಒಬ್ಬರಿಗೊಬ್ರು ಪರಿಚಯ ಇಲ್ಲದೆ ಇದ್ರು ಕೂಡ ಆತ ಮಾತ್ರ ಆಕೆಗೆ ನಿರಂತರವಾಗಿ ಕಿರುಕುಳವನ್ನ ಕೊಡ್ತಾ ಇದ್ದ. ಅದು ಹೇಗೆ ಅಂತೀರಾ? ಈ ಒಂದು ಸ್ಟೋರಿಯನ್ನು ನೋಡಿ. ಇದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತಿ, ಹಾಗೂ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ವೀಕ್ಷಕರೇ, ಈ ಒಂದು ಫೋಟೋದಲ್ಲಿ ಕಾಣ್ತಿರುವಂತಹ ವ್ಯಕ್ತಿ ಹೆಸರು ಸುಧೀರ್ ಕುಮಾರ್. ಹರಿಯಾಣ ಮೂಲದ ಈತ ಏನು ತನ್ನದೇ ರಾಜ್ಯದ ಒಂದು ಯುವತಿಯನ್ನ ನಿರಂತರವಾಗಿ ಒಂದು ಟಾರ್ಚರ್ ಕೊಟ್ಟು ಈಗ ಪೊಲೀಸರ ಅತಿಥಿ ಕೂಡ ಆಗಿದ್ದಾನೆ. ಏನು ಹರಿಯಾಣ ಮೂಲದ ಯುವತಿ ಏನಿದ್ರೆ ಆಕೆ ಬೆಂಗಳೂರಿನಲ್ಲಿ ಸುಮಾರು 15 ವರ್ಷಗಳಿಂದ ಆಕೆ ಜಿಮ್ ಟ್ರೈನರ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಆಕೆ ಜಿಮ್ ಟ್ರೈನಿಂಗ್ ಮಾಡುವಂತ ಏನು ಕೆಲವು ವಿಡಿಯೋಸ್ ಏನಿದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದು ಅಪ್ಲೋಡ್ ಮಾಡಿ ಅದಕ್ಕೆ ಒಂದು ಆಕೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಿರಂತರವಾಗಿ ಅಪ್ಲೋಡ್ ಕೂಡ ಮಾಡ್ತಾ ಇದ್ಲು. ಮತ್ತೆ ಆಕೆ ಇನ್ಫ್ಲೂಯೆನ್ಸರ್ ಕೂಡ ಆಗಿರೋದ್ರಿಂದ ಈ ಒಂದು ವಿಡಿಯೋಗಳಿಗೆ ಸಾಕಷ್ಟು ಕಾಮೆಂಟ್ಸ್ ಮತ್ತೆ ಲೈಕ್ಸ್ ಕೂಡ ಬರ್ತಾ ಇತ್ತು. ಅದೇ ರೀತಿಯಾಗಿ ಈ ಯುವಕ ಕೂಡ ಆ ಒಂದು ವಿಡಿಯೋಗಳನ್ನ ಗಮನಿಸಿ ಏನು ತಮ್ಮ ರಾಜ್ಯದ ಒಂದು ಯುವತಿ ಅಂತೇಳಿ ಕೂಡ ಅದನ್ನ ಪತ್ತೆ ಮಾಡ್ತಾನೆ. ನಂತರ ಆಕೆಗೆ ಒಂದು ಕಾಮೆಂಟ್ಸ್ ಬಾಕ್ಸ್ ಒಂದು ಅಶ್ಲೀಲವಾಗಿ ಕಾಮೆಂಟ್ಸ್ ಅನ್ನ ಮಾಡುವಂತದ್ದು ಮತ್ತೆ ಮೆಸೇಜ್ ಅನ್ನ ಮಾಡುವಂತದ್ದು ಮತ್ತೆ ಅದಕ್ಕೆ ಒಂದು ಕೆಟ್ಟ ಕೆಟ್ಟ ಪೋಸ್ಟ್ ಅನ್ನು ಕೂಡ ಮಾಡ್ತಾ ಇರೋದಕ್ಕೆ ಶುರು ಮಾಡಿರ್ತಾನೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಆತನ ಒಂದು ಸೋಷಿಯಲ್ ಮೀಡಿಯಾ ಖಾತೆಯನ್ನು ಕೂಡ ಬ್ಲಾಕ್ ಮಾಡ್ತಾಳೆ. ಆ ಬಳಿಕ ಆರೋಪಿ ಏನಿದ್ದಾನೆ ಆತ ಮತ್ತೆ ಕೆಲವು ಬೇರೆ ಬೇರೆ ಖಾತೆಗಳಿಂದ ಆಕೆಗೆ ನಿರಂತರವಾಗಿ ಒಂದು ಕಿರುಕುಳ ಕೊಡುವಂತದ್ದು ಮತ್ತೆ ಅಶ್ಲೀಲ ಮೆಸೇಜ್ಗಳನ್ನು ಮಾಡಿ ಒಂದು ಟಾರ್ಚರ್ ಕೊಡುವಂತ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡೋದಕ್ಕೆ ಶುರು ಮಾಡಿದ್ದ. ಈ ಒಂದು ವಿಚಾರ ತಿಳಿದಂತ ಯುವತಿ ಏನು ಆತ ಮಾಡ್ತಿದ್ದ ಒಂದು ಇನ್ಸ್ಟಾಗ್ರಾಮ್ ಖಾತೆಗಳೇನಿದೆ ಅದನ್ನು ಕೂಡ ಒಂದು ಬ್ಲಾಕ್ ಅನ್ನ ಮಾಡಿ ಇದ್ರ ಬಗ್ಗೆ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ನಿರ್ಧಾರಕ್ಕೂ ಕೂಡ ಬಂದಿರ್ತಾಳೆ. ಆದ್ರೆ ಈ ಒಂದು ಆರೋಪಿ ಏನಿರ್ತಾನೆ ಆಕೆ ಒಂದು ಖಾತೆಗಳನ್ನ ಪುನಃ ಬೇರೆ ಬೇರೆ ಅಕೌಂಟ್ಸ್ ಇಂದ ಅಂದ್ರೆ ತನ್ನ ಸ್ನೇಹಿತರಿರ್ಬೋದು ಮತ್ತೆ ತನಗೆ ಪರಿಚಯ ಇರುವಂತಹ ವ್ಯಕ್ತಿಗಳಿರ್ಬೋದು ಅಥವಾ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿಕೊಂಡು ಆ ಮುಖಾಂತರವಾಗಿ ಆಕೆ ಪೇಜ್ ಅನ್ನ ಫಾಲೋ ಮಾಡ್ತಾ ಇದ್ದ. ಬಳಿಕ ಆಕೆ ಮಾಡುವಂತ ಪ್ರತಿಯೊಂದು ವಿಡಿಯೋಗೂ ಒಂದೊಂದು ಅಶ್ಲೀಲವಾಗಿ ಕಾಮೆಂಟ್ಸ್ ಅನ್ನ ಮಾಡೋದು ಮತ್ತೆ ಲೈಂಗಿಕವಾಗಿ ಪ್ರಚೋದನೆ ಮಾಡುವಂತ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿ ಒಂದು ನಿರಂತರವಾಗಿ ಟಾರ್ಚರ್ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ನಂತರ ಆಕೆ ಒಂದು ಇತ್ತೀಚೆಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಆ ಒಂದು ವಿಡಿಯೋದಲ್ಲಿ ಒಂದು ಜಿಮ್ ನ ಹೆಸರು ಕೂಡ ಗೊತ್ತಾಗುತ್ತೆ. ಆ ಒಂದು ಜಿಮ್ ನ ಹೆಸರು ಮುಖಾಂತರವಾಗಿ ಆಕೆ ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನೋ ಒಂದು ವಿಚಾರವನ್ನ ತಿಳ್ಕೊಂಡು ನೇರವಾಗಿ ಹರಿಯಾಣದಿಂದ ಆತ ಇತ್ತೀಚೆಗೆ ಬೆಂಗಳೂರಿಗೂ ಕೂಡ ಬಂದಿರ್ತಾನೆ. ಬೆಂಗಳೂರಿಗೆ ಬಂದಂತ ಆಸಾಮಿ ಆಕೆ ಕೆಲಸ ಮಾಡುವಂತ ಜಿಮ್ ಏನಿದೆ ಅಲ್ಲಿಗೆ ಹೋಗಿ ಆಕೆಯ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸಕ್ಕೂ ಕೂಡ ಮುಂದಾಗಿರ್ತಾನೆ. ಈ ಒಂದು ವಿಚಾರವನ್ನ ತಿಳಿದಂತಹ ಯುವತಿ ನಂತರ ಮಹಿಳಾ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದು, ಆಗ ಪೊಲೀಸರು ಕೂಡ ಕೂಡಲೇ ಕಾರ್ಯಪ್ರವೃತ್ತರಾಗಿ ಆ ಒಂದು ಆರೋಪಿ ಸುಧೀರ್ ಕುಮಾರ್ ಪತ್ತೆ ಹಚ್ಚಿ ಈಗ ಅರೆಸ್ಟ್ ಕೂಡ ಮಾಡಿದ್ದಾರೆ. ಏನು ಯುವತಿ ಮತ್ತೆ ಆರೋಪಿ ಸುಧೀರ್ ಕುಮಾರ್ ಕೂಡ ಇಬ್ರು ಹರಿಯಾಣ ಮೂಲದವರಾಗಿದ್ದು ಸ್ವಲ್ಪ ಅಕ್ಕಪಕ್ಕದ ಒಂದು ಊರಿನವರೇ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ನಂತರ ಈ ಯುವತಿ ಬೆಂಗಳೂರಿನಲ್ಲಿರುವಂತಹ ವಿಚಾರ ತಿಳಿದಂತಹ ಆರೋಪಿ ಆಕೆಯ ಊರಿಗೆ ಹೋಗಿ ಅಲ್ಲಿ ಆಕೆ ಒಂದು ಫೋನ್ ನಂಬರ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಡ್ತಾನೆ. ನಂತರ ಆಕೆ ಜೊತೆ ಒಂದು ವಾಟ್ಸ್ಆಪ್ ನಲ್ಲಿ ಕೂಡ ಒಂದು ಕೆಟ್ಟ ಮೆಸೇಜ್ ಗಳನ್ನು ಕೂಡ ಮಾಡೋದಕ್ಕೆ ಮುಂದಾಗಿರ್ತಾನೆ. ಈ ಎಲ್ಲಾ ವಿಚಾರವನ್ನ ತಿಳಿದಂತ ಯುವತಿ ಆತನ ಒಂದು ವಾಟ್ಸ್ಆಪ್ ನಂಬರ್ ಇರಬಹುದು ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಇರಬಹುದು ಎಲ್ಲವನ್ನೂ ಕೂಡ ಬ್ಲಾಕ್ ಮಾಡಿ ಪೊಲೀಸರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ಲು. ಆದ್ರೆ ಇಬ್ಬರಿಗೂ ಪರಿಚಯ ಇಲ್ಲದೆ ಇದ್ರು ಕೂಡ ಈತ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಆಕೆಗೆ ನಿರಂತರವಾಗಿ ಕಿರುಕುಳ ಕೊಡುವಂತದ್ದು ಮತ್ತೆ ಟಾರ್ಚರ್ ಕೊಡುವಂತ ಕೆಲಸವನ್ನು ಕೂಡ ಪದೇ ಪದೇ ಮಾಡ್ತಾ ಇದ್ದ. ನಂತರ ಈಗ ಮಹಿಳಾ ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗ ಆತನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಮತ್ತೆ ಆತ ಬಳಕೆ ಮಾಡದಿದ್ದಂತ ಒಂದು ಮೊಬೈಲ್ ಫೋನ್ ಇದೆ ಅದನ್ನು ಕೂಡ ಈಗ ಸೀಸ್ ಮಾಡಿ FSL ಗೆ ಕೂಡ ರವಾನೆ ಮಾಡಿರುವಂತದ್ದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರ ಒಂದು ಘನತೆ ಮತ್ತೆ ಗೌರವಕ್ಕೆ ಧಕ್ಕೆ ತರುವಂತ ರೀತಿಯಲ್ಲಿ ಯಾರೇ ಪೋಸ್ಟ್ ಅಥವಾ ಕಾಮೆಂಟ್ ಮಾಡಿದ್ರು ಕೂಡ ಅಂತವ್ರ ಮೇಲೆ ಒಂದು ನಿಗಾ ಇಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ನಿರಂತರವಾಗಿಯೂ ಕೂಡ ಮಾಡ್ತಾ ಇದೆ. ಮತ್ತೆ ಯಾರೇ ದೂರು ಕೊಟ್ಟರು ಕೂಡ ದೂರನ್ನ ಪರಿಗಣನೆ ಮಾಡಿ ಅವರನ್ನ ಆರೋಪಿಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಈಗಾಗಲೇ ಸಾಕಷ್ಟು ಪ್ರಕರಣಗಳು ಕೂಡ ಮಾಡಿರೋದನ್ನ ನಾವು ನೋಡಬಹುದು. ಅದೇ ರೀತಿಯಾಗಿ ಈ ಒಂದು ಆರೋಪಿ ಸುಧೀರ್ ಕುಮಾರ್ ವಿರುದ್ಧ ಕೂಡ ಈಗ ದಕ್ಷಿಣ ವಿಭಾಗದ ಒಂದು ಮಹಿಳಾ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಮತ್ತೆ ಆತ ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಆತನನ್ನ ಬಂಧಿಸಿ ಈಗ ವಿಚಾರಣೆ ಕೂಡ ಮಾಡಿ ನಂತರ ಆತನ ಮೊಬೈಲ್ ಫೋನ್ ಅನ್ನ ಜಪ್ತಿ ಮಾಡಿ ಈಗ FSL ಗೂ ಕೂಡ ರವಾನೆ ಮಾಡಿದ್ದಾರೆ. ದಿನಾಂಕ 14ರಂದು ಇದೇ ತಿಂಗಳ ದಿನಾಂಕ 14ರಂದು ಅವರ ಮಹಿಳೆಯ ದೂರಿನ ಮೇಲೆ ಆರೋಪಿ ಸುಧೀರ್ ಎಂಬಾತನ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟು ಹಾಗೂ ಸ್ಟಾಕಿಂಗ್ ಅಂದರೆ ಹಿಂಬಾಲಿಸೋದು, ಇಚ್ಛೆ ವಿರುದ್ಧ ಪದೇ ಪದೇ ಮಾತಾಡೋದಕ್ಕೆ ಪ್ರಯತ್ನಿಸೋದು ಹಾಗೂ ಅಶ್ಲೀಲವಾಗಿ ಮೆಸೇಜ್ ಮಾಡೋದು ಮತ್ತು ದಾಖಲಾಗಿರುತ್ತದೆ. ತನಿಖೆಯನ್ನು ಕೈಗೊಂಡು ಮಾರನೇ ದಿನ ಆರೋಪಿತನನ್ನು ಪತ್ತೆ ಮಾಡಿ ದಸ್ಗಿರಿ ಕ್ರಮ ಕೈಗೊಳ್ಳಲಾಗಿದೆ. ಆರೋಪಿತನು ಮಹಿಳೆಯನ್ನು ಒಂದೇ ಸಮನೆ ಬೆನ್ನು ಹತ್ತೋದು, ಕಿರುಕುಳ ಕೊಡೋದು ಮತ್ತೆ ಅಶ್ಲೀಲವಾಗಿ ಮೆಸೇಜ್ ಮಾಡೋದು ಈಗ ಮಾಡ್ತಿದ್ದ ಅನ್ನೋದು ಒಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ತನಿಖೆಯನ್ನ ಪ್ರಗತಿಯಲ್ಲಿದೆ.
ಇನ್ನು ಈ ಒಂದು ಆರೋಪಿ ಏನಿದ್ದಾನೆ ಈತ ಹರಿಯಾಣದಿಂದ ಯುವತಿಯನ್ನ ಬೆನ್ನತ್ತಿ ಈಗ ಬೆಂಗಳೂರಿಗೂ ಕೂಡ ಬಂದಿರೋದು ಕೂಡ ಒಂದು ಸ್ವಾರಸ್ಯಕರ ವಿಚಾರ ಆಗಿರುವಂತದ್ದು. ಯಾಕಂದ್ರೆ ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ತಿಂಗಳಿಂದ ಆಕೆಗೆ ಕಿರುಕುಳ ಕೊಡದಂತ ಆರೋಪಿ ಆಕೆ ಬೆಂಗಳೂರಿನಲ್ಲಿರುವಂತಹ ವಿಚಾರವನ್ನೇ ಪತ್ತೆ ಹಚ್ಚಿ ನಂತರ ನೇರವಾಗಿ ಹರಿಯಾಣದಿಂದ ಬೆಂಗಳೂರಿಗೂ ಕೂಡ ಬಂದಿರ್ತಾನೆ. ಮತ್ತೆ ಆಕೆ ಕೆಲಸ ಮಾಡುವಂತ ಸ್ಥಳ ಇರಬಹುದು, ಮತ್ತೆ ಸ್ನೇಹಿತರಿರ್ಬೋದು, ಎಲ್ಲರನ್ನು ಕೂಡ ಸಂಪರ್ಕ ಮಾಡುವಂತ ವಿಚಾರ ಕೂಡ ಈಗ ಗೊತ್ತಾಗಿದೆ. ಸದ್ಯ ಈಗ ಆರೋಪಿಯ ಒಂದು ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಯುವತಿಯಿಂದಲೂ ಕೂಡ ಸ್ಟೇಟ್ಮೆಂಟ್ ಅನ್ನ ಪಡೆದು ಆಕೆಗೆ ಯಾವ ರೀತಿ ಒಂದು ಕಾಮೆಂಟ್ಸ್ ಅನ್ನ ಮಾಡಿದ್ದ, ಮತ್ತೆ ಏನೇನ್ ಕಾಮೆಂಟ್ಸ್ ಮಾಡಿದ್ದ ಎಲ್ಲ ಒಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ಈಗ ಪೊಲೀಸರು ಸಂಗ್ರಹ ಮಾಡಿದ್ದು ಇದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಕೂಡ ಸದ್ಯ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.